Hello students, welcome to the history session of BA 5th semester. BA 5th semester ಇತಿಹಾಸ ವಿದ್ಯಾರ್ಥಿಗಳಿಗೆ ಸ್ವಾಗತ. So in our previous class we had started paper 2 and I have discussed the first topic, American Revolution. The causes have been discussed. ಕಾರಣಗಳೇನಿದು ಅಮೆರಿಕಾದ ಕ್ರಾಂತಿಗೆ ಪೇಪರ್ 2 ನಲ್ಲಿ ಬರ್ತದೆ ಹಿಸ್ಟ್ರಿಯಲ್ಲಿ. ಇದು ಪೇಪರ್ 2 ಆಧುನಿಕ ಜಗತ್ತು, ದ ಮಾಡರ್ನ್ ವರ್ಲ್ಡ್. ಅದರಲ್ಲಿ ಮೊದಲನೇ ಟಾಪಿಕ್ಕು ಅಮೆರಿಕಾದ ಕ್ರಾಂತಿ ಬಗ್ಗೆ ವಿಷಯ ತಗೊಂಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೆರಡು ವಿಷಯಗಳು, ಇದರ ಪ್ರಧಾನ ಘಟನೆಗಳೇನಾಗಿದ್ದವು ಮತ್ತು ಈ ಕ್ರಾಂತಿಯ ಪರಿಣಾಮ ಏನಾಯಿತು. ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ, ದ ಕೋರ್ಸ್ ಆಫ್ ದ ರೆವಲ್ಯೂಷನ್ ಆ್ಯಂಡ್ ದಿ ರಿಸಲ್ಟ್ಸ್ ಆಫ್ ದ ರೆವಲ್ಯೂಷನ್. So 1776 July 4th with the proclamation of Declaration of Independence, ಜುಲೈ 4 1776ರಂದು ಜಾರ್ಜ್ ವಾಷಿಂಗ್ಟನ್ ಏನು ಸ್ವಾತಂತ್ರ್ಯ ಪತ್ರವನ್ನು ಓದಿದ್ದು, ಅದರ ಮೂಲಕ ಸ್ವಾತಂತ್ರ್ಯದ ಘೋಷಣೆ ಮಾಡಿಕೊಂಡು ನಾವು ಇನ್ನು ಮುಂದೆ ಬ್ರಿಟಿಷ್ ರಾಜಪ್ರಭುತ್ವದಿಂದ ಸ್ವತಂತ್ರರಾಗಿದ್ದೇವೆ ಅಂತ ಹೇಳಿ ಘೋಷಣೆ ಮಾಡಲಾಯಿತು. ದೇ ಡಿಕ್ಲೇರ್ಡ್ ದೆಮ್ಸೆಲ್ವ್ಸ್ ಆಸ್ ಇಂಡಿಪೆಂಡೆಂಟ್ ಫ್ರಮ್ ದ ಬ್ರಿಟಿಷ್ ಮೊನಾರ್ಕಿ. ಅಂದಿನಿಂದ ಕ್ರಾಂತಿ ಪ್ರಾರಂಭ ಆಯಿತು. ಜುಲೈ 4 1776, ಜುಲೈ 4th 1776 the revolution started. So we find from 1776 to 1783 the revolution went on. 1776ರಿಂದ 83ರವರೆಗೂ ಈ ಕ್ರಾಂತಿ ನಡೆದಿತ್ತು. The first revolt broke out at Lexington. ಕ್ರಾಂತಿಯ ಮೊದಲನೇ ಯುದ್ಧ ಅಥವಾ ಮೊದಲನೇ ಕದನ ನಡೆದದ್ದು ಲೆಕ್ಸಿಂಗ್ಟನ್ನಲ್ಲಿ. ಲೆಕ್ಸಿಂಗ್ಟನ್ ಕದನ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಲೆಕ್ಸಿಂಗ್ಟನ್ ಬ್ಯಾಟಲ್. ಸೊ ಫ್ರಮ್ ದೇರ್ ದ ರೆವಲ್ಯೂಷನ್ ಸ್ಟಾರ್ಟೆಡ್. ಒನ್ ಬೈ ಒನ್ ದ ಕಾಲೋನಿಸ್ಟ್ಸ್ ಆರ್ ಆರ್ಗನೈಸ್ಡ್ ಅಮಂಗ್ ದೆಮ್ಸೆಲ್ವ್ಸ್ ಆ್ಯಂಡ್ ದೇ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಮೊನಾರ್ಕಿ. ಕ್ರಮೇಣವಾಗಿ ಒಂದೊಂದು ವಸಾಹತುಗಳನ್ನು ಒಂದುಗೂಡಿ ಅವರು ಇಲ್ಲೆಲ್ಲರೂ ಕೂಡಿ ಈ ಒಂದು ಬ್ರಿಟಿಷ್ ಈ ಒಂದು ರಾಜಪ್ರಭುತ್ವದ ವಿರುದ್ಧ ದಂಗೆ ಎದ್ದದ್ದು, ಯುದ್ಧ ಪ್ರಾರಂಭ ಮಾಡಿದ್ದು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಪ್ರಾರಂಭ ಮಾಡಿದ್ದು. ಲೆಕ್ಸಿಂಗ್ಟನ್ ಅಲ್ಲಿ ಪ್ರಥಮ ಕದನ ನಡೆದದ್ದು. ದ ಫಸ್ಟ್ ಬ್ಯಾಟಲ್ ಟುಕ್ ಪ್ಲೇಸ್ ಅಟ್ ಲೆಕ್ಸಿಂಗ್ಟನ್ 1776. ನಂತರ ಬ್ರೆಬರಿ ಹಿಲ್ ಅಂತ ಹೇಳಿ ಬರ್ತದೆ. ದ ನೆಕ್ಸ್ಟ್ ವಾಸ್ ಬ್ರೆಬರಿ ಹಿಲ್, ವರ್ಜೀನಿಯಾ, ಕರೋಲಿನಾ. ಸೊ ಬೇರೆ ಬೇರೆ ಕಡೆ ಈ ಒಂದು ಯುದ್ಧ ನಡೆದದ್ದು. ಬ್ರೆಬರಿ ಹಿಲ್, ದೆನ್ ವರ್ಜೀನಿಯಾ, ಕೊರೋನಾ, ಈ ಎಲ್ಲ ಪ್ರದೇಶದಲ್ಲಿ ಕರೋಲಿನಾ ಅಂಥೇಳಿ ಒಂದು ಪ್ರದೇಶ ಬರ್ತದೆ. ಕರೋಲಿನಾದಲ್ಲಿ ಕೂಡ ಈ ಒಂದು ಯುದ್ಧ ನಡೆದದ್ದು. ಹಾಗೆ ಮೇರಿಲ್ಯಾಂಡ್ ಅಂಥೇಳಿ ಬರ್ತದೆ. ದ ಮೇರಿಲ್ಯಾಂಡ್ ವೇರ್ ದ ಬ್ಯಾಟಲ್ಸ್ ಟುಕ್ ಪ್ಲೇಸ್, ಎಲ್ಲೆಲ್ಲಿ ಈ ಒಂದು ಕದನಗಳು ನಡೆದವು. ಸೊ ಇನ್ ದ ಬಿಗಿನಿಂಗ್ ದ ಕಾಲೋನಿಸ್ಟ್ ಡಿಡ್ ನಾಟ್ ಹ್ಯಾವ್ ದ್ಯಾಟ್ ಮಚ್ ಸಕ್ಸೆಸ್. ಪ್ರಾರಂಭದಲ್ಲಿ ವಸಾಹತು ಜನರಿಗೆ ಹೆಚ್ಚಿನ ಯಶಸ್ಸು ದೊರಕಲಿಲ್ಲ. ಬ್ರಿಟಿಷ್ ವೇರ್ ವೆರಿ ಪವರ್ಫುಲ್ ಆ್ಯಂಡ್ ದ ಆರ್ಮಿ ಆಫ್ ದ ಬ್ರಿಟಿಷ್ ಸಪ್ರೆಸ್ಡ್ ದೀಸ್ ರಿವೋಲ್ಟ್ಸ್. ಪ್ರಾರಂಭದಲ್ಲಿ ನಾವು ನೋಡ್ತೀವಿ ಬ್ರಿಟಿಷರ ಸೈನ್ಯ ಬಲಿಷ್ಠವಾಗಿತ್ತು. ಹೀಗಾಗಿ ಈ ಪ್ರತಿಭಟನೆಗಳನ್ನು ಅಡಗಿಸ್ತಾ ಬಂದರು. ವಸಾಹತರ ಈ ಒಂದು ದಂಗೆಗಳನ್ನು ಈ ಒಂದು ಕೊನೆಗೊಳಿಸಿದರು. ಬಟ್ ವಾಟ್ ವಿ ಫೈಂಡ್, ದ ಕಾಲೋನಿಸ್ಟ್ ಡಿಡ್ ನಾಟ್ ಲೂಸ್ ದೇರ್ ಕರೇಜ್. ವಸಾಹತು ಜನರು ತಮ್ಮ ಧೈರ್ಯ ಕಳೆದುಕೊಂಡಿಲ್ಲ. ದೇ ಕಂಟಿನ್ಯೂಡ್ ದೇರ್ ರಿವೋಲ್ಟ್. ಅವರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು. ಸೊ ನಾವು ಇಟ್ ವಾಸ್ ದ ಲೀಡರ್ ಜಾರ್ಜ್ ವಾಷಿಂಗ್ಟನ್ ಹೂ ಮೋಟಿವೇಟೆಡ್, ಹೂ ಇನ್ಸ್ಪೈರ್ಡ್ ದ ಕಾಲೋನಿಸ್ಟ್ ಟು ಕಂಟಿನ್ಯೂ ದ ವಾರ್. ನಾಯಕನಾಗಿದ್ದಂಥ ಜಾರ್ಜ್ ವಾಷಿಂಗ್ಟನ್ ತನ್ನ ಭಾಷಣಗಳಿಂದ, ತನ್ನ ಇಲ್ಲೇ ಮಾತುಗಳಿಂದಾಗಿ ವಸಾಹತು ಜನರಿಗೆ ಒಂದು ಹೊಸ ಸ್ಫೂರ್ತಿಯನ್ನು ಕೊಟ್ಟ, ಪ್ರೇರಣೆಯನ್ನು ನೀಡಿದ ಆ ಕದನವನ್ನು ಮುಂದುವರಿಸಬೇಕು. ವಿ ಶುಡ್ ಕಂಟಿನ್ಯೂ ಇನ್ಸ್ಪೈಟ್ ಆಫ್ ಮೆನಿ ಡಿಫೀಟ್ಸ್. ಸತತವಾಗಿ ನಮಗೆ ಸೋಲಿದ್ದರೂ ಕೂಡ ನಾವು ಯುದ್ಧವನ್ನು ಮುಂದುವರಿಸೋಣ. ವಿ ವಿಲ್ ಹ್ಯಾವ್ ದ ಸಕ್ಸಸ್, ನಮಗೆ ಯಶಸ್ಸು ದೊರಕುವುದು. ಸೊ ಬೈ ದಿಸ್ ಟೈಮ್ ಆಲ್ಸೋ ವಿ ಫೈಂಡ್ ಜಾರ್ಜ್ ವಾಷಿಂಗ್ಟನ್ ಡಿಸೈಡೆಡ್ ಟು ಟೇಕ್ ದ ಫಾರಿನ್ ಹೆಲ್ಪ್. ಇದೇ ಸಂದರ್ಭದಲ್ಲಿ ಒಂದು ಕಡೆ ಇಲ್ಲೇ ಖಂಡದಲ್ಲಿ ಯುದ್ಧ ನಡೀತಾ ಇತ್ತು, ಇನ್ನೊಂದು ಕಡೆ ಜಾರ್ಜ್ ವಾಷಿಂಗ್ಟನ್ ಏನು ವಿಚಾರ ಮಾಡಿದ್ದಾರೆ ಅಂದರೆ, ನಾವು ಯಾಕೆ ವಿದೇಶಿಯರ ಸಹಾಯವನ್ನು ಪಡೆದುಕೊಳ್ಳಬಾರದು? ವೈ ಕಾಂಟ್ ವಿ ಟೇಕ್ ದ ಹೆಲ್ಪ್? ಆ್ಯಂಡ್ ದ ಫಾರಿನ್ ಕಂಟ್ರಿ ವಿಚ್ ಕೇಮ್ ಟು ದ ಅಸಿಸ್ಟೆನ್ಸ್ ಆಫ್ ದ ಕಾಲೋನಿಸ್ಟ್ ವಾಸ್ ಫ್ರಾನ್ಸ್.
ವಸಾಹತ ಜನರ ಬೆಂಬಲಕ್ಕಾಗಿ ಸಹಕಾರಕ್ಕಾಗಿ ಮುಂದೆ ಬಂದಂಥ ವಿದೇಶಿ ರಾಷ್ಟ್ರ ಫ್ರಾನ್ಸ್ ಆಗಿತ್ತು. ಬಿಕಾಸ್ ಫ್ರಾನ್ಸ್ ವಾಸ್ ಎನಿಮಿ ಟು ಇಂಗ್ಲೆಂಡ್ ಆ್ಯಂಡ್ ಆಲ್ಸೋ ಫ್ರಾನ್ಸ್ ಹ್ಯಾಡ್ ಬೀನ್ ಡಿಫೀಟೆಡ್ ಆ್ಯಂಡ್ ಇಟ್ ವಾಂಟೆಡ್ ಟು ಟೇಕ್ ರಿವೆಂಜ್ ಆನ್ ಇಂಗ್ಲೆಂಡ್. ಇಂಗ್ಲೆಂಡದ ಶತ್ರು ಯಾರಾಗಿದ್ದರು? ಫ್ರಾನ್ಸ್ ಆಗಿದ್ದರು. ಫ್ರಾನ್ಸ್ ಇಂಗ್ಲೆಂಡದ ಕೈಯಲ್ಲಿ ಸಪ್ತವಾರ್ಷಿಕ ಯುದ್ಧದಲ್ಲಿ ಸೋಲನ್ನು ಕಂಡಿತ್ತು, ಕೆನಡಾವನ್ನು ಕಳೆದುಕೊಂಡಿತ್ತು. ಹೀಗಾಗಿ ಸೇಡು ತೀರಿಸಿಕೊಳ್ಳುವುದಾಗಿತ್ತು ಇಂಗ್ಲೆಂಡದ ಮೇಲೆ. ಆ ಉದ್ದೇಶವನ್ನು ಇಟ್ಟುಕೊಂಡು ಫ್ರಾನ್ಸ್ ಇಲ್ಲೇ ವಸಾಹತ ಜನರಿಗೆ ಬೆಂಬಲ ನೀಡಿತು ಈ ಯುದ್ಧದಲ್ಲಿ. ಸೊ ವಿ ಫೈಂಡ್ ದ ಫ್ರೆಂಚ್ ಕಮಾಂಡರ್ ಲೆಫೈಟೆ, ಫ್ರೆಂಚ್ ಸೇನಾಧಿಪತಿಯಾದ ಲೆಫೈಟೆನ ನೇತೃತ್ವದಲ್ಲಿ ಫ್ರಾನ್ಸ್ ಸೈನ್ಯ ಅಮೆರಿಕಕ್ಕೆ ಆಗಮಿಸಿತು. ಅಂಡರ್ ದ ಲೀಡರ್ಶಿಪ್ ಆಫ್ ಲೆಫೈಟೆ ದ ಫ್ರೆಂಚ್ ಆರ್ಮಿ ಕೇಮ್ ಟು ದಿ ಅಮೆರಿಕಾ ಆ್ಯಂಡ್ ಸಪೋರ್ಟೆಡ್ ದ ಕಾಲನಿಸ್ಟ್ಸ್. ವಸಾಹತ ಜನರಿಗೆ ಬೆಂಬಲ ನೀಡಿತು. ಆ್ಯಂಡ್ ಇಟ್ ವಾಸ್ ಇನ್ 1781 ಆಟ್ ಯಾರ್ಕ್ ಟೌನ್, 1781ರಲ್ಲಿ ಯಾರ್ಕ್ ಟೌನ್ ಕದನ. ಇದು ಕ್ರಾಂತಿಯ ಕೊನೆ ಕದನ ಅಂತ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ದ ಲಾಸ್ಟ್ ವಾರ್ ಆಫ್ ದ ರೆವಲ್ಯೂಷನ್. ಯಾರ್ಕ್ ಟೌನ್ ಕದನ. ವಿತ್ ದ ಸಪೋರ್ಟ್ ಆಫ್ ದ ಫ್ರೆಂಚ್, ದ ಕಾಲನಿಸ್ಟ್ ಡಿಫೀಟೆಡ್ ದ ಬ್ರಿಟಿಷ್ ಆರ್ಮಿ ಲೆಡ್ ಬೈ ಕಾರ್ನ್ವಾಲಿಸ್. 1781 ಯಾರ್ಕ್ ಟೌನ್ ಕದನದಲ್ಲಿ ವಸಾಹತ ಜನರು ಫ್ರೆಂಚರ ಬೆಂಬಲದಿಂದ ಬ್ರಿಟಿಷ್ ಸೈನ್ಯವನ್ನು ಇಲ್ಲೇ ಸೋಲಿಸಿತು. ಬ್ರಿಟಿಷ್ ಸೇನಾಧಿಪತಿಯಾದಂಥ ಕಾರ್ನ್ವಾಲಿಸ್ ಶರಣವಾಗಿತ್ತು. ದ ಬ್ರಿಟಿಷ್ ಕಮಾಂಡರ್ ಕಾರ್ನ್ವಾಲಿಸ್ ಸರೆಂಡರ್ಡ್ ಆಫ್ಟರ್ ಹಿಸ್ ಡಿಫೀಟ್. 1781 ಆಲ್ಮೋಸ್ಟ್ ದ ವಾರ್ ಕೇಮ್ ಟು ಎನ್ ಎಂಡ್ ಆ್ಯಂಡ್ ಕೊಲನಿಸ್ಟ್ಸ್ ವೇರ್ ವಿಕ್ಟೋರಿಯಸ್. ಯಾರ್ಕ್ ಟೌನ್ ಕದನದಲ್ಲಿ ವಸಾಹತ ಜನರು ಯಶಸ್ಸನ್ನು ಪಡೆದುಕೊಂಡರು. ಅಲ್ಲಿಗೆ ಆ ಕದನಗಳು ಕೊನೆಗೊಂಡವು. ಆ್ಯಂಡ್ ಲೇಟರ್ ಇಟ್ ವಾಸ್ ಇನ್ 1783, 1783 ಬೈ ಪ್ಯಾರಿಸ್ ಟ್ರೀಟಿ, ಪ್ಯಾರಿಸ್ ಒಪ್ಪಂದದ ಮೂಲಕ. 1783 ಬೈ ದ ಪ್ಯಾರಿಸ್ ಟ್ರೀಟಿ, 1783 ಪ್ಯಾರಿಸ್ ಒಪ್ಪಂದದ ಮೂಲಕ ಇಂಗ್ಲೆಂಡದ ಅರಸನಾದ 3ನೇ ಜಾರ್ಜ್ ಅಮೆರಿಕಾದ 13 ವಸಾಹತುಗಳಿಗೆ ಸ್ವಾತಂತ್ರ್ಯವನ್ನು ನೀಡಿದ್ದು. 1783 by the Treaty of Paris, the King of England George III granted independence to the 13 colonies of America. Thus the revolution came to an end. British were defeated and the colonists emerged victorious. ಪ್ಯಾರಿಸ್ ಒಪ್ಪಂದದ ಮೂಲಕ ಕ್ರಾಂತಿ ಕೊನೆಗೊಂಡದ್ದು, ವಸಾಹತ ಜನರ ಯಶಸ್ಸನ್ನು ಪಡೆದುಕೊಂಡದ್ದು, ಬ್ರಿಟಿಷರು ಯುದ್ಧದಲ್ಲಿ ಸೋಲನ್ನು ಕಂಡದ್ದು. ಸೊ ದಿಸ್ ಇಸ್ ಹೌ ದ ರೆವಲ್ಯೂಷನ್ ಎಂಡೆಡ್. ಈ ರೀತಿಯಾಗಿ 1783ರಲ್ಲಿ ಕ್ರಾಂತಿಗೊಂಡಿದ್ದು, ಈ ಒಂದು ಕೊನೆಗೊಂಡಿತ್ತು. ದ ರೆವಲ್ಯೂಷನ್ ಕೇಮ್ ಟು ಅನ್ ಎಂಡ್ ಇನ್ 1783. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರೈಟ್ ಹಿಯರ್ ಬ್ರೀಫ್ಲಿ ಇನ್ ದ ಕೋರ್ಸ್. ಸಂಕ್ಷಿಪ್ತವಾಗಿ ಬರೆಯಬೇಕು ಈ ಒಂದು ಗತಿಯಲ್ಲಿ. ಅದರಲ್ಲಿ ಬರುವಂಥ ಪ್ರಧಾನ ಘಟನೆ ಏನಿದೆ, ಒಂದು ಲೆಕ್ಸಿಂಗ್ಟನ್ ಕದನ ಹೇಳ್ರಿ, ಲೆಫೈಟನ್ ಆಗಮನ ಹೇಳ್ರಿ, ನಂತರ ಯಾರ್ಕ್ ಟೌನ್ ಕದನ. ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ in the course of the battle. This and lastly you have to mention about the Paris Treaty, Paris ಒಪ್ಪಂದದ ಮೂಲಕ. Then what were the results of this revolution? ಈ ಕ್ರಾಂತಿಯ ಪರಿಣಾಮಗಳು ಏನಾದವು? What results it had? So just you have to write here what were the important results. The American Revolution ended with the defeat of the British monarchy. ಅಮೆರಿಕಾದ ಕ್ರಾಂತಿಯ ಒಂದು ಮುಖ್ಯ ಪರಿಣಾಮ ಅಂದರೆ ಬ್ರಿಟಿಷ್ ರಾಜಪ್ರಭುತ್ವದ ಸೋಲು. ದ ಬ್ರಿಟಿಷ್ ಮೊನಾರ್ಕಿ ವಾಸ್ ಡಿಫೀಟೆಡ್ ಆ್ಯಂಡ್ ದ ಬ್ರಿಟಿಷ್ ಮೊನಾರ್ಕಿ ವಾಸ್ ಅಬಾಲಿಷ್ಡ್ ಫ್ರಮ್ ಅಮೆರಿಕಾ. ಅಮೆರಿಕಾದಿಂದ ಬ್ರಿಟಿಷ್ ರಾಜಪ್ರಭುತ್ವ ಅಂತ್ಯಗೊಂಡದ್ದು. ಬ್ರಿಟಿಷ್ ಮೊನಾರ್ಕಿ ಕೇಮ್ ಟು ಅನ್ ಎಂಡ್ ಇನ್ ಅಮೆರಿಕಾ. ಸೊ ದೇ ಲಾಸ್ಟ್ ದ 13 ಕಾಲನೀಸ್ ಆಫ್ ಅಮೆರಿಕಾ. ಈ ಕ್ರಾಂತಿಯ ಮೂಲಕ ಬ್ರಿಟಿಷರು ತಮ್ಮ 13 ಅಮೆರಿಕಾದ ವಸಾಹತುಗಳನ್ನು ಕಳೆದುಕೊಂಡರು. ದೇ ಲಾಸ್ಟ್ ದ 13 ಕಾಲನೀಸ್ ಆಫ್ ಅಮೆರಿಕಾ. ದಿಸ್ ವಾಸ್ ದ ಫಸ್ಟ್ ರಿಸಲ್ಟ್. ಇದು ಮೊದಲನೇ ಪರಿಣಾಮ. ಸೆಕೆಂಡ್, ದ ಕಾಲನಿಸ್ಟ್ಸ್ ಗೇನ್ಡ್ ದ ವಿಕ್ಟ್ರಿ ಆ್ಯಂಡ್ ಬಿಕೇಮ್ ಇಂಡಿಪೆಂಡೆಂಟ್. ಎರಡನೇದಾಗಿ ವಸಾಹತ ಜನರು ಯಶಸ್ಸನ್ನು ಪಡೆದುಕೊಂಡು ಬ್ರಿಟಿಷ್ ರಾಜಪ್ರಭುತ್ವದಿಂದ ಸ್ವತಂತ್ರರಾದರು. ದೇ ಬಿಕೇಮ್ ಇಂಡಿಪೆಂಡೆಂಟ್. So that is why we call American Revolution as the American War of Independence. ಅದನ್ನು ಸ್ವಾತಂತ್ರ್ಯ ಯುದ್ಧ ಅಂತ ಹೇಳಿ ಕೂಡ ಕರಿತೀವಿ.
ವಸಾಹತ ಜನರು ಸ್ವಾತಂತ್ರ್ಯವನ್ನು ಪಡೆದುಕೊಂಡದ್ದು. ದೇ ಅರ್ನ್ಡ್ ದ ಇಂಡಿಪೆಂಡೆನ್ಸ್. ಸೊ 1783 ಥ್ರೂ ದಿಸ್ ರೆವಲ್ಯೂಷನ್ ದ ಕಾಲೋನಿಸ್ಟ್ಸ್ ಹ್ಯಾಡ್ ದೇರ್ ಇಂಡಿಪೆಂಡೆನ್ಸ್. ಸೊ ದಿಸ್ ವಾಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ರಿಸಲ್ಟ್ಸ್. ಇದು ಎರಡನೇ ಮುಖ್ಯ ಪರಿಣಾಮ. ಮೂರನೇದಾಗಿ ನಾವು ನೋಡ್ತೀವಿ, ದ ಥರ್ಡ್ ಇಂಪಾರ್ಟೆಂಟ್ ವಾಸ್, ಇಟ್ ವಾಸ್ ಹಿಯರ್ ಎ ಗ್ರೇಟ್ ಆನರ್ ಟು ದ ಫ್ರಾನ್ಸ್. ಫ್ರಾನ್ಸಕ್ಕೆ ಒಂದು ಇಲ್ಲೇ ಗೌರವ ದೊರಕಿತು. ಬಿಕಾಸ್ ದೇ ಆರ್ ಏಬಲ್ ಟು ಡಿಫೀಟ್ ದೇರ್ ಆರ್ಚ್ ರೈವಲ್ ದ ಬ್ರಿಟಿಷ್. ವಸಾಹತ ಜನರಿಗೆ ಬೆಂಬಲ ಕೊಟ್ಟು ಫ್ರೆಂಚ್ ಸೈನ್ಯ ಬ್ರಿಟಿಷರ ಮೇಲೆ ವಿಜಯ ಸಾಧಿಸಿದ್ದು. ಒಂದು ರೀತಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಇದು ಗೌರವ ದೊರಕಿತು. ದ ಫ್ರೆಂಚ್ ಕಂಟ್ರಿ ಹ್ಯಾಡ್ ದ ಆನರ್ಸ್. ದ ಪೀಪಲ್ ಆಫ್ ಫ್ರಾನ್ಸ್ here appreciated the role of the France in the American Revolution. ಅಲ್ಲಿ ನಾವು ನೋಡ್ತೀವಿ, ಫ್ರಾನ್ಸದ ಜನರು ತುಂಬ ಪ್ರಶಂಸೆ ಮಾಡಿದರು ಫ್ರಾನ್ಸದ ಪಾತ್ರವನ್ನು ಅಮೆರಿಕಾದ ಈ ಕ್ರಾಂತಿಯಲ್ಲಿ. ಕಾರಣ ಏನಂದರೆ ಅವರ ಪ್ರಮುಖ ಶತ್ರುವಾದಂಥ ಬ್ರಿಟಿಷರ ಮೇಲೆ ವಿಜಯ ಸಾಧಿಸಿದ್ದು. ಒಂದು ರೀತಿಯಲ್ಲಿ ಇಟ್ ಎನ್ಹ್ಯಾನ್ಸ್ಡ್ ದ ಪ್ರೆಸ್ಟೀಜ್ ಆಫ್ ದ ಫ್ರಾನ್ಸ್ ಇನ್ ಯುರೋಪ್. ಯುರೋಪದಲ್ಲಿ ಫ್ರಾನ್ಸದ ಪ್ರತಿಷ್ಠೆಯನ್ನು ಇಲ್ಲೇ ಈ ಕ್ರಾಂತಿಯಿಂದ ಏರಿಸಲಾಯಿತು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರಿಸಲ್ಟ್. ಅದನ್ನು ಒಂದು ಪರಿಣಾಮವಾಗಿ ಹೇಳಬೇಕು. ಇಮಿಡಿಯೇಟ್ಲಿ ಆಫ್ಟರ್ ದಿಸ್ ರೆವಲ್ಯೂಷನ್, ಈ ಕ್ರಾಂತಿ ಆದ ಕೂಡಲೇ ನಾವು ನೋಡ್ತೀವಿ, ಇಂಗ್ಲೆಂಡ್ ಸಫರ್ಡ್ ಎ ಗ್ರೇಟ್ ಎಕನಾಮಿಕ್ ಕ್ರೈಸಿಸ್. ಈ ಕ್ರಾಂತಿ ಆದ ನಂತರ ಇಂಗ್ಲೆಂಡ್ ಒಂದು ಆರ್ಥಿಕ ಗೊಂದಲಕ್ಕೆ ಒಳಗಾಗಬೇಕಾಯಿತು. ಆರ್ಥಿಕ ಸಮಸ್ಯೆಗಳು ಉದ್ಭವವಾದವು. ಬಿಕಾಸ್ 13 ಕಾಲೋನೀಸ್ ಇಟ್ ಲಾಸ್ಟ್ ಇನ್ ಅಮೆರಿಕಾ ವಿಚ್ ವೇರ್ ರಿಚ್ ಇನ್ ರಾ ಮಟೀರಿಯಲ್ಸ್. ಆ 13 ವಸಾಹತುಗಳೇನಿದ್ದು ಅಮೆರಿಕಾದಲ್ಲಿ, ಅದರಲ್ಲಿ ಕಚ್ಚಾ ಪದಾರ್ಥಗಳ ಸಂಗ್ರಹ ಅಪಾರವಾಗಿತ್ತು, ಅದನ್ನು ಕಳೆದುಕೊಂಡಿತ್ತು. ಆ್ಯಂಡ್ ಇಟ್ ವಾಸ್ ಎ ಲಿಟಲ್ ಸೆಟ್ ಬ್ಯಾಕ್ ಟು ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ವಿಚ್ ವಾಸ್ ಗೋಯಿಂಗ್ ಆನ್ ಇನ್ ಇಂಗ್ಲೆಂಡ್. ಆ ಸಮಯದಲ್ಲಿ ಇಂಗ್ಲೆಂಡದಲ್ಲಿ ಔದ್ಯೋಗಿಕ ಕ್ರಾಂತಿ ನಡೀತಾ ಇತ್ತು. ಹೀಗಾಗಿ ಅಲ್ಲಿ ಕಚ್ಚಾ ಪದಾರ್ಥದ ಕೊರತೆ ಬಂದಿತ್ತು ಮತ್ತು ಆರ್ಥಿಕ ಸಮಸ್ಯೆಗಳು ಉದ್ಭವ ಆದವು. ದೇರ್ ವಾಸ್ ದ ಎಕನಾಮಿಕ್ ಕ್ರೈಸಿಸ್ ಆ್ಯಂಡ್ ಶಾರ್ಟೇಜ್ ಆಫ್ ರಾ ಮಟೀರಿಯಲ್ಸ್ ಫಾರ್ ದಿ industries in England. However, it very soon recovered because of the raw materials it got in plenty from India. ಆದರೆ ಮತ್ತೆ ಇಂಗ್ಲೆಂಡ್ ಸುಧಾರಿಸಿಕೊಂಡಿತು. ಭಾರತದಿಂದ ಸಾಕಷ್ಟು ಅದಕ್ಕೆ ಕಚ್ಚಾ ಪದಾರ್ಥ ದೊರಕಿತು. ಕಾರ್ಖಾನೆಗಳು ಮುಂದೆ ಬರೆದವು. ಮತ್ತೆ ಅದು ಇಲ್ಲೇ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಇಲ್ಲೇ ಸುಧಾರಿಸಿಕೊಂಡಿತು. ಸೊ ಲೈಕ್ ದಿಸ್ ವಿ ಫೈಂಡ್ ಇಮಿಡಿಯೇಟ್ಲಿ ಆಫ್ಟರ್ ದಿಸ್ ರೆವಲ್ಯೂಷನ್ ಇಟ್ ಹ್ಯಾಡ್ ಟು ಫೇಸ್ ದ ಕ್ರೈಸಿಸ್. ಕ್ರಾಂತಿ ಆದ ಕೂಡಲೇ ಈ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. And we find this revolution gave a new leader to the independent America. ಸ್ವತಂತ್ರವಾದಂಥ ಈ ಅಮೆರಿಕಕ್ಕೆ ಒಬ್ಬ ಹೊಸ ನಾಯಕನನ್ನು ಕೊಟ್ಟಿತು ಈ ಕ್ರಾಂತಿ. ಅದು ಜಾರ್ಜ್ ವಾಷಿಂಗ್ಟನ್ ಆಗಿದ್ದನು. ದ ಪರ್ಸನ್ ವಾಸ್ ಜಾರ್ಜ್ ವಾಷಿಂಗ್ಟನ್ ಹೂ ಬಿಕೇಮ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ 1783. 1783ರಲ್ಲಿ ಅಮೆರಿಕಾದ ಪ್ರಥಮ ಅಧ್ಯಕ್ಷನಾದ ದ ನ್ಯೂ President of America, and it was from mainly the George Washington. The path of progress started in America. ಅಮೆರಿಕಾದಲ್ಲಿ ಒಂದು ಪ್ರಗತಿಪರ ಯುಗ ಪ್ರಾರಂಭ ಆಯಿತು ಜಾರ್ಜ್ ವಾಷಿಂಗ್ಟನ್ನ ಅಧ್ಯಕ್ಷತೆಯಲ್ಲಿ. ಅವನು ಪ್ರಥಮ ರಾಷ್ಟ್ರಪತಿಯಾಗಿದ್ದಾನೆ. ಹಿ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಹೂ ವಾಸ್ ಮೋಸ್ಟ್ ಎಫಿಷಿಯಂಟ್ ಆ್ಯಂಡ್ ಹಿ ಹ್ಯಾಡ್ ಬ್ರಾಟ್ ದ ವಿಕ್ಟ್ರಿ ಟು ದ ಕಾಲೋನಿಸ್ಟ್ ಆ್ಯಂಡ್ ಲಾಟ್ ಆಫ್ ಹಿಯರ್ the confidence and faith of the people was there in George Washington. ಜಾರ್ಜ್ ವಾಷಿಂಗ್ಟನ್ನ ಆಳ್ವಿಕೆಯಲ್ಲಿ ನಾವು ನೋಡ್ತೀವಿ, ಜನರು ಸಾಕಷ್ಟು ಈ ಒಂದು ವಿಶ್ವಾಸ, ಅವನ ಆಳ್ವಿಕೆಯಲ್ಲಿ ಸಾಕಷ್ಟು ನಂಬಿಕೆಯನ್ನು ಇಟ್ಟುಕೊಂಡು ಅವನ ಮಾರ್ಗದರ್ಶನದಲ್ಲಿ ಅಮೇರಿಕಾ ಒಂದು ಪ್ರಗತಿಪರ ಮಾರ್ಗದಲ್ಲಿ ನಾವು ನೋಡ್ತೀವಿ. ವಿ ನೋಟಿಸ್ ದ ಪ್ರೋಗ್ರೆಸ್ ಆಫ್ ಅಮೇರಿಕಾ ಅಂಡರ್ ದ ಡೈರೆಕ್ಷನ್ಸ್ ಆಫ್ ಜಾರ್ಜ್ ವಾಷಿಂಗ್ಟನ್. ಸೊ ಹಿ ರಿಮೇನ್ಸ್ even till today one of the greatest president of America. ಈಗಲೂ ಕೂಡ ಅಮೇರಿಕಾದ ಅಧ್ಯಕ್ಷರಲ್ಲಿ ನಾವು ನೋಡಿದರೆ ಜಾರ್ಜ್ ವಾಷಿಂಗ್ಟನ್ ಹ್ಯಾಸ್ ದ ಫಸ್ಟ್ ಪ್ಲೇಸ್. ಅವನಿಗೆ ಪ್ರಥಮ ಗೌರವ ಇದೆ ಅಮೇರಿಕಾದಲ್ಲಿ. ಈಗಲೂ ಕೂಡ ಅವನು ಪ್ರಸಿದ್ಧ ಅಧ್ಯಕ್ಷನಾಗಿದ್ದಾನೆ. ಹಿ ಈಸ್ ಸ್ಟಿಲ್ ಎ ಫೇಮಸ್ ಆ್ಯಂಡ್ ದ ಮೋಸ್ಟ್ ಫೇಮಸ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಸೊ ಎ ನ್ಯೂ ಲೀಡರ್ ವಾಸ್ ಬಾರ್ನ್ ಟು ಅಮೇರಿಕಾ. ಒಬ್ಬ ಹೊಸ ನಾಯಕನ ಜನ್ಮವಾಗಿತ್ತು. ಆ್ಯಂಡ್ ದ ಲಾಸ್ಟ್ ರಿಸಲ್ಟ್ ವಾಸ್ on the political map of the world we see the new country called America was established. ವಿಶ್ವದ ನಕಾಶದ ಮೇಲೆ ಹೊಸ ರಾಷ್ಟ್ರದ ಸ್ಥಾಪನೆ, ಅದು ಅಮೇರಿಕಾ ಎಂದು ಕರೆಯಲಾಯಿತು. ಅಮೇರಿಕಾ was established with
13 colonies becoming 13 states. ಆ 13 ವಸಾಹತುಗಳೇನಿದ್ದವು ಅವು 13 ರಾಜ್ಯಗಳಾದವು. ದೇ ಬಿಕೇಮ್ 13 states of America and it was named as USA, United States of America. ಸಂಯುಕ್ತ ರಾಜ್ಯಗಳ ಅಮೆರಿಕ ಎಂದು ಕರೆಯಲಾಯಿತು. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, USA, what you notice. The 13 colonies became the first 13 states which are called as original states. 1783ರಲ್ಲಿ ಹೊಸ ರಾಷ್ಟ್ರ ಏನು ಸ್ಥಾಪನೆ ಆಯಿತು, ಆಗ 13 ವಸಾಹತುಗಳು, ಅವು 13 ರಾಜ್ಯಗಳಾದವು. ಅವುಗಳನ್ನು ನಾವು ನೋಡ್ತೀವಿ ಮೂಲ ರಾಜ್ಯಗಳು ಎಂದು ಕರೆಯಲಾಯಿತು ಅಮೆರಿಕಾದ. ದೇ ಆರ್ ಕಾಲ್ಡ್ ಆಸ್ ದ ಒರಿಜಿನಲ್ ಸ್ಟೇಟ್ಸ್. ಸೊ ಒರಿಜಿನಲ್ ಸ್ಟೇಟ್ಸ್ ಆರ್ 13 ರಾಜ್ಯಗಳಿದ್ದವು. ದಿಸ್ ಯು ಕ್ಯಾನ್ ಐಡೆಂಟಿಫೈ. ಇದನ್ನು ಹೆಂಗೆ ನೀವು ಗೊತ್ತಿರ್ತದೆ ಅಂದರೆ, ಇಫ್ ಯು ಲುಕ್ ಆಟ್ ದ ಅಮೇರಿಕನ್ ನ್ಯಾಷನಲ್ ಫ್ಲಾಗ್, ಅಮೇರಿಕಾದ ರಾಷ್ಟ್ರಧ್ವಜ ನೋಡಿದರೆ, ಹಿಯರ್ ಯು ಹ್ಯಾವ್ ಗಾಟ್ ಹಿಯರ್ ಸ್ಟಾರ್ಸ್ ವಿಚ್ ಆರ್ 50 ಇನ್ ನಂಬರ್, 50 ಇವೆ ನಕ್ಷತ್ರಗಳು. ಹಿಯರ್ ಯು ಹ್ಯಾವ್ ಗಾಟ್ ಸ್ಟ್ರೈಪ್ಸ್, ಪಟ್ಟಿಗಳಿವೆ. ಸೊ ದೀಸ್ ಸ್ಟ್ರೈಪ್ಸ್ ಆರ್ ಮೇನ್ಲಿ 13 ಇನ್ ನಂಬರ್, 13 ಪಟ್ಟಿಗಳಿವೆ. ದೀಸ್ ಆರ್ ಒರಿಜಿನಲ್ ಸ್ಟೇಟ್ಸ್. ಈ 13 ಪಟ್ಟಿಗಳೇನಿವೆ, these are original states. The stripes, 13 stripes are the original states. ಅವು ಮೊದಲಿಗೆ 13 ವಸಾಹತುಗಳಾಗಿದ್ದವು ಈ ಇಂಗ್ಲೆಂಡದ್ದು. ನಂತರ 13 ರಾಜ್ಯಗಳಾದವು, ಮೂಲ ರಾಜ್ಯಗಳು, ಒರಿಜಿನಲ್. ವೆನ್ ಅಮೇರಿಕಾ ಬಿಕೇಮ್ ಇಂಡಿಪೆಂಡೆಂಟ್, ದೇ ವೇರ್ ದ ಫಸ್ಟ್ 13 states. ಸೊ ದೇ ಆರ್ ರಿಪ್ರೆಸೆಂಟೆಡ್ ಬೈ ಸ್ಟಾರ್ಸ್ ಇನ್ ದ ಫ್ಲಾಗ್. ಅವರ ರಾಷ್ಟ್ರಧ್ವಜದಲ್ಲಿ ಪಟ್ಟಿಗಳೇನು ಬರ್ತವೆ, 13 ಪಟ್ಟಿಗಳಿವೆ. ನೀವು ಎನಿಸಿದರೆ ಅವು 13 ಪ್ರಥಮ ರಾಜ್ಯಗಳು ಅಮೇರಿಕಾದು. ಇವು ನಕ್ಷತ್ರಗಳು ಏನು ಬರ್ತವೆ, ದ ಸ್ಟಾರ್ಸ್ ವಾಟ್ ವಿ ಹ್ಯಾವ್, ಇಟ್ ವೆಂಟ್ ಆನ್ ಇನ್ಕ್ರೀಸಿಂಗ್ ಆ್ಯಂಡ್ ಟುಡೇ ವಿ ಹ್ಯಾವ್ ವಾಟ್ 50 ಸ್ಟಾರ್ಸ್ ವಿಚ್ ಇಸ್ 50 ಸ್ಟೇಟ್ಸ್ ಆಫ್ ಅಮೇರಿಕಾ. 50 ರಾಜ್ಯಗಳಿರುವಂಥ ದೇಶವಾಗಿದೆ ಅದು. ಅದಕ್ಕೆ ನಕ್ಷತ್ರ ಈಗಿನ ರಾಜ್ಯಗಳ ಸಂಖ್ಯೆ ಇರ್ತದೆ. ಆ ಪಟ್ಟಿಗಳೇನಿವೆ ಆ 13 ಅವು ಬದಲಾವಣೆ ಆಗುವುದಿಲ್ಲ, ಅವು ಮೂಲ 13 ರಾಜ್ಯಗಳು. ದಿಸ್ ಇಸ್ ಹೌ ವಿ ಫೈಂಡ್ ಎ ನ್ಯೂ ಕಂಟ್ರಿ ವಾಸ್ ಬಾರ್ನ್ ಇನ್ ದ ವರ್ಲ್ಡ್. ಒಂದು ಹೊಸ ರಾಷ್ಟ್ರ ಉದಯಗೊಂಡಿತು ವಿಶ್ವದಲ್ಲಿ. ಸೊ ದೀಸ್ ಆರ್ ದ ಮೇನ್ಲಿ ವಾಟ್ ವಿ ಹ್ಯಾವ್ ದಿ ರಿಸಲ್ಟ್ಸ್. ಇದರ ಪರಿಣಾಮಗಳನ್ನು ನಾವು ನೋಡ್ತೀವಿ. ಆ್ಯಂಡ್ ಜಸ್ಟ್ ಟು ಕನ್ಕ್ಲೂಡ್ ವಿ ಕ್ಯಾನ್ ಸೇ, ಕೊನೆಗೆ ಸಮಾರೋಪದಲ್ಲಿ 2 ವಾಕ್ಯ ಹೇಳಬೇಕು. ದ ಅಮೇರಿಕನ್ ರೆವಲ್ಯೂಷನ್ ವಿಚ್ ಇಸ್ ಕನ್ಸಿಡರ್ಡ್ ಟು ಬಿ ದ ಪೊಲಿಟಿಕಲ್ ರೆವಲ್ಯೂಷನ್. ದ colonists wanted to bring the political change. ವಸಾಹತ ಜನರ ಉದ್ದೇಶ ಏನಿತ್ತು, ರಾಜಕೀಯ ಬದಲಾವಣೆ ತರೋದಾಗಿತ್ತು. ಅಮೆರಿಕ ಕ್ರಾಂತಿ ಒಂದು ರಾಜಕೀಯ ಕ್ರಾಂತಿಯ ಉದಾಹರಣೆ ಆಗಿದೆ. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಪೊಲಿಟಿಕಲ್ ರೆವಲ್ಯೂಷನ್ ಆ್ಯಂಡ್ ದ ಮೊನಾರ್ಕಿ ಎಂಡೆಡ್ ವಿತ್ ದಿಸ್ ರೆವಲ್ಯೂಷನ್ ಆ್ಯಂಡ್ ಇಟ್ ವಾಸ್ ದ ವಿಕ್ಟ್ರಿ ಆಫ್ ದ ಡೆಮಾಕ್ರಸಿ. ರಾಜಪ್ರಭುತ್ವ ಅಂತ್ಯಗೊಂಡು ಪ್ರಜಾಪ್ರಭುತ್ವ ಇಲ್ಲಿ ಯಶಸ್ಸನ್ನು ಪಡೆದುಕೊಂಡಿತು. ಸೊ ಅಮೇರಿಕನ್ ರೆವಲ್ಯೂಷನ್, ದ ಪೊಲಿಟಿಕಲ್ ರೆವಲ್ಯೂಷನ್, ಇಟ್ became the model to other revolutions to end such a despotic monarchy. ಇಂಥ ದಬ್ಬಾಳಿಕೆ ನಡೆಸುವಂಥ ರಾಜಪ್ರಭುತ್ವವನ್ನು ಅಂತ್ಯಗೊಳಿಸಲು ಆ ದೇಶಗಳಿಗೆ ಮಾದರಿಯಾದಂಥ ಕ್ರಾಂತಿ ಅಂದರೆ ಅಮೇರಿಕಾದ ಕ್ರಾಂತಿ. ಸೊ ಅಮೇರಿಕನ್ ರೆವಲ್ಯೂಷನ್ ಕೇಮ್ ಟು ಬಿ ಕಾಲ್ಡ್ ಆಸ್ ದಿ ಮದರ್ ಆಫ್ ರೆವಲ್ಯೂಷನ್ಸ್. ಅದಕ್ಕೆ ಅಮೇರಿಕಾದ ಕ್ರಾಂತಿಯನ್ನು ಕ್ರಾಂತಿಗಳ ಜನನಿ ಎಂದು ಕರೆಯಲಾಗಿದೆ. ಬಿಕಾಸ್ ಇಟ್ ಬಿಕೇಮ್ ಮಾಡೆಲ್ ಟು ಅದರ್ countries. So we find that very soon, within here a span of here 6 years, ಕೇವಲ 6 ವರ್ಷದ ಅಂತರದಲ್ಲೇ ನಾವು ನೋಡ್ತೀವಿ ಯುರೋಪದ ಫ್ರಾನ್ಸ್ ದೇಶದಲ್ಲಿ ಒಂದು ಮಹಾಕ್ರಾಂತಿ ನಡೆಯಿತು 1789, ವಿಚ್ ಇನ್ಸ್ಪಿರೇಷನ್ ವಾಸ್ ಫ್ರಮ್ ಅಮೇರಿಕನ್ ರೆವಲ್ಯೂಷನ್. ಅಮೇರಿಕಾ ಕ್ರಾಂತಿಯಿಂದ ಪ್ರಭಾವ ಪಡೆದುಕೊಂಡು ಪ್ರೇರಣೆ ಪಡೆದುಕೊಂಡು ಫ್ರಾನ್ಸದಲ್ಲಿ ಬೋರ್ಬನ್ ಸರ್ಕಾರವನ್ನು ಅಂತ್ಯಗೊಳಿಸಲು ಕ್ರಾಂತಿ ನಡೆಯಿತು 1789ರಲ್ಲಿ. So like this, American Revolution became a model to other revolutions of the world. So it is called as a mother of the revolution. ಕ್ರಾಂತಿಗಳ ಜನನಿ ಅಂತ ಹೇಳಿ ಕರೆದಿದ್ದಾರೆ. ಸಮಾರೋಪದಲ್ಲಿ ಈ ವಿಷಯವನ್ನು ಹೇಳಬೇಕು. So this is the first topic in modern world, that is American Revolution. So next class I will be starting with another revolution, Industrial Revolution. ಔದ್ಯೋಗಿಕ ಕ್ರಾಂತಿ ಬಗ್ಗೆ ವಿಷಯವನ್ನು ಪ್ರಾರಂಭಗೊಳಿಸ್ತಾ ಇದ್ದೇನೆ. We will continue that in the next class.